ಹರ್ತಾಲಿಕಾ ಪೂಜಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮರಳಿನಿಂದ ಲಿಂಗ ಮಾಡಿಕೋಬೇಕು. ಈ ಥರ ಲಿಂಗ ಮಾಡ್ಕೊಂಡಿದ್ದೇನೆ ನೋಡಿ. ಲಿಂಗ ಮಾಡಿಕೊಳ್ಳೋದಕ್ಕಿಂತ ಮೊದಲು ರೇತಿನ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಆ ಕಾಲದಲ್ಲಿ ಯಾವ ಥರದ ಹಣ್ಣುಗಳು ಸಿಗುತ್ತವೆ ಆ ಥರ ಹಣ್ಣುಗಳನ್ನು ಪೂಜೆಗೆ ಇಕ್ಕೋಬೇಕು. ಶಿವ ಪಾರ್ವತಿಯರ ಫೋಟೋ ಸ್ಥಾಪನೆ ಮಾಡಿಕೊಳ್ಳಬೇಕು. ಮುತ್ತೈದೆಯರಿಗೆ ಬಾಗಿನ, ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ಬಾಳೆಹಣ್ಣು, ಎಲೆ, ಕಾರಿಕು, ಉಡಕಿಗೆ ಗೋಧಿ ಮತ್ತು ಕೊಬ್ಬರಿ ತಗೋಬೇಕು. ಈ ಪೂಜೆ ಮಾಡುವುದಕ್ಕೆ ಸುಮಾರು 21 ತರಹದ ಹೂವುಗಳು ಬೇಕು. ಎಲ್ಲ ತರಹದ ಹೂವುಗಳನ್ನು ತಗೊಂಡಿದ್ದೇನೆ ನೋಡಿ. ಬಣ್ಣ ಬಣ್ಣದ ಹೂವುಗಳು. ಇಪ್ಪತ್ತೊಂದು ಹೂವುಗಳು ತಗೋಬೇಕು. 21ಕ್ಕಿಂತ ಹೆಚ್ಚಿಗೆ ಸಿಕ್ಕಿದ್ರೂ ತಗೋಬಹುದು. ಇದು ಬಿಳಿ ಎಕ್ಕೆ ಹೂವು. ಇಪ್ಪತ್ತೊಂದು ತರಹದ ಹೂವುಗಳನ್ನು ತಗೊಂಡಿದ್ದೇನೆ ಇವಾಗ ನಾನು. ಮತ್ತು 108 ದಳ ಪತ್ರೆ ಬೇಕು. 108 ದಳ ಪತ್ರೆನ ತಗೊಂಡಿದ್ದೇನೆ. ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಇಟ್ಕೋಬೇಕು. ಪ್ರತಿ ದಳಕ್ಕೂ 3 ಎಲೆ ಇರಬೇಕು. ಮಹಾದೇವನ ಪಿಂಡ ಸ್ಥಾಪನೆ ಮಾಡಿಕೊಳ್ಳಬೇಕು. ನೀರಿನಲ್ಲಿ ಹಚ್ಚುವ ದೀಪ ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಗ್ಲಾಸಿನಲ್ಲಿ ಮೊದಲು ಅರ್ಧ ಗ್ಲಾಸ್ ನೀರು ಹಾಕೋಬೇಕು. ಇದರ ಮೇಲೆ ಬಣ್ಣ ಬಣ್ಣದ ಸ್ವಲ್ಪ ಹೂವುಗಳನ್ನು ಹಾಕಬೇಕು. ತುಂಬ ಚೆನ್ನಾಗಿ ಮತ್ತು ಅಲಂಕಾರಿಕವಾಗಿ ಕಾಣುತ್ತದೆ ಈ ದೀಪ. ನೀರಿನ ಮೇಲೇ ದೀಪ ಉರಿತಾ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದರ ಮೇಲೆ ಎಣ್ಣೆ ಹಾಕೋಬೇಕು. ಎಷ್ಟು ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಆದರೂ ಹಾಕೋಬಹುದು. ಈಗ ಇದರ ಮೇಲೆ ಗಡ್ಡಿ ಬತ್ತಿ ಅಂತ ಮಾಡಿ ಇಕ್ಕಬೇಕು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ತೊಯ್ದ ಮೇಲೆ ದೀಪ ಹಚ್ಚಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಇಪ್ಪತ್ತೊಂದು ಗರಿಕೆ ತಗೊಂಡಿದ್ದೇನೆ. ಹರತಾಳಿಕಾ ಪೂಜೆಗೆ 21 ಹೂವು, 21 ಗರಿಕೆ ಮತ್ತು 108 ದಳ ಪತ್ರೆ ಬೇಕು. ಇದಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು ಪ್ರಸಾದ. ಗಂಧ ಸೋಸಿಕೊಂಡು ಇಟ್ಕೋಬೇಕು. ಇದು ರುದ್ರಬತ್ತಿ ಅಂತ 21 ಪದರು ಮಾಡಲಾಗಿದೆ. ಇದು ತುಪ್ಪದಲ್ಲಿ ಹಚ್ಚಬೇಕು. ತುಪ್ಪದ ದೀಪ ಅಖಂಡವಾಗಿ ಬೆಳಗಬೇಕು. ಪೂಜೆ ಆದ ಮೇಲೆ ಬೆಳಗನ್ನು ಉರಿತಾ ಇರಬೇಕು ದೀಪ.
ಗಂಧದಿಂದ ಪೂಜೆ ಮಾಡಿ ಆಮೇಲೆ ಕುಂಕುಮ ಮತ್ತು ಅರಿಶಿನ ಹಚ್ಚಬೇಕು. ಅಕ್ಷತೆಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅಂದರೆ ಸ್ವಲ್ಪನೇ ತುಪ್ಪ ಹಾಕಿ ಅಕ್ಷತೆನ ಕಲಸಬೇಕು. ಅಕ್ಷತೆ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು. ಯಾವುದೇ ಪೂಜೆ ಆದರೂ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ತುಪ್ಪ, ಅದರ ಮೇಲೆ ಹೂಗಳು ಹಾಕೋಬಹುದು. ಈ ರೀತಿಯಾಗಿ ಹೂಗಳನ್ನು ಹಾಕಿ ಅಕ್ಷತೆ ಕಲಸಿ ಇಡಬೇಕು. ಬಂದಂತಹ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಬಾಳೆಹಣ್ಣು ಕೊಡಲಾಗುತ್ತದೆ. ನೋಡಿ, ದೀಪ ಹಚ್ಚಲಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೊದಲು ಗಂಧದಿಂದ ಪೂಜೆ ಮಾಡಿ ಮೇಲೆ ಕುಂಕುಮ ಮತ್ತು ಅರಿಶಿನ ಹಚ್ಚಬೇಕು. 21 ತರಹದ ಹೂಗಳು ಮತ್ತು ಪತ್ರೆನ ಈಗ ಒಂದೊಂದಾಗಿ ಇರಿಸಿಕೊಳ್ಳೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂದೊಂದು ಹೂವು ಮತ್ತು ಪತ್ರೆ ಏರಿಸುವಾಗ ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಹೇಳಬೇಕು. ಎಲ್ಲ ತರಹದ ಹೂಗಳನ್ನು ಏರಿಸಬೇಕು. ಇಪ್ಪತ್ತೊಂದು ಕರಿಕೆ ಏರಿಸಬೇಕು. ಪೂಜೆ ಮಾಡುವ ಸಮಯದಲ್ಲಿ ಆ ಕಾಲದಲ್ಲಿ ಸಿಗುವ ಹೂಗಳು ಮತ್ತು ಹಣ್ಣುಗಳನ್ನು ಏರಿಸಬೇಕು. ಇವಾಗ 108 ಪತ್ರೆನ ಏರಿಸಬೇಕು ಮತ್ತು 21 ಥರದ ಹೂಗಳನ್ನು ಶಿವನಿಗೆ ಏರಿಸಬೇಕು. ಎಲ್ಲವನ್ನು ಏರಿಸಿದ್ದಾಗಿದೆ. 21 ಥರದ ಹೂಗಳು ಮತ್ತು ಕರಿಕೆ ಮತ್ತು ಪತ್ರೆ ಎಲ್ಲವನ್ನು ಶಿವನಿಗೆ ಏರಿಸಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಪೂಜಾ. ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇವೆ. ನೀರಿನಲ್ಲಿ ಹಚ್ಚಿರುವ ದೀಪಗಳು. ಇದು ತುಪ್ಪದ ದೀಪ. ಈಗ ದೇವರಿಗೆ ಹಾಡು ಹಾಡುವ ಸಮಯ. ಮಲ್ಲಿಗೆ ಹೂವಿನಾಗೆ ಮಲ್ಲಯ್ಯ ಸ್ವಾಮಿ, ಮಲ್ಲಿಗೆ ಹೂವಿನಾಗೆ ಮಲ್ಲಯ್ಯ ಸ್ವಾಮಿ, ಮಲ್ಲಯ್ಯ ಸ್ವಾಮಿ ದೇವಿ ಪಾರ್ವತಿ ಬೆಳಗುವೆನಾರುತಿಯೇ, ಮಲ್ಲಯ್ಯ ಸ್ವಾಮಿ ದೇವಿ ಪಾರ್ವತಿ ಬೆಳಗುವೆನಾರುತಿಯೇ. ಸೇವಂತಿ ಹೂವಿನಾಗೆ ಶರಣಯ್ಯ ಸ್ವಾಮಿ, ಸೇವಂತಿ ಹೂವಿನಾಗೆ ಶರಣಯ್ಯ ಸ್ವಾಮಿ, ಶರಣಯ್ಯ ಸ್ವಾಮಿ ದೇವಿ ಪಾರ್ವತಿ ಬೆಳಗುವೆನಾರುತಿಯೇ. ಶರಣಯ್ಯ ಶಿವ ಪಾರ್ವತಿ ಗುಡಿಯದೊಳಗೆ, ಶಿವ ಪಾರ್ವತಿ ಗುಡಿಯದೊಳಗೆ ಪೂಜೆ ಮಾಡುವರ್ಯಾರೆ ಮತ್ತು ಸೇವೆ ಮಾಡುವರ್ಯಾರೆ, ಪೂಜೆ ಮಾಡುವರ್ಯಾರೆ ಮತ್ತು ಸೇವೆ ಮಾಡುವರ್ಯಾರೆ. ದುಂಡು ಮಲ್ಲಿಗೆ ಸೇವಂತಿ ಹೂವ, ದುಂಡು ಮಲ್ಲಿಗೆ ಸೇವಂತಿ ಹೂವ ಪೂಜಾ ಕಂತೆ ತಂದೆ ನಾರತಿ ಬೆಳಗಲು ಬಂದೆ, ಪೂಜಾ ಕಂತೆ ತಂದೆ ನಾರತಿ ಬೆಳಗಲು. ಬಾಳಿಯ ಬನದಾಗ ಸಮುಜಾನಿರಲಿ, ಬಾಳಿಯ ಬನದಾಗ ಸಮುಜಾನಿರಲಿ, ಸಮುಜಾನಿರಲಿ ಭಕ್ತಿ ಮುಂದಿರಲಿ, ಸಮುಜಾನಿರಲಿ ಭಕ್ತಿ ಮುಂದಿರಲಿ. ಜಯವನ್ನು ಬೆಳಗಿರಿ ಮಲ್ಲಿಕಾರ್ಜುನಗೆ, ಜಯವನ್ನು ಬೆಳಗಿರಿ ಮಲ್ಲಿಕಾರ್ಜುನಗೆ. ಕಾರಿಕ ಬನದಾಗ ಸಮುಜಾನಿರಲಿ, ಕಾರಿಕ ಬನದಾಗ ಸಮುಜಾನಿರಲಿ, ಸಮುಜಾನಿರಲಿ ಭಕ್ತಿ ಮುಂದಿರಲಿ, ಸಮುಜಾನಿರಲಿ ಭಕ್ತಿ ಮುಂದಿರಲಿ. ಜಯವನ್ನು ಬೆಳಗಿರಿ ಮಲ್ಲಿಕಾರ್ಜುನಗೆ, ಜಯವನ್ನು ಬೆಳಗಿರಿ
ಮಲ್ಲಿಕಾರ್ಜುನಗೆ ಆರುತಿ ಬೆಳಗುವೆ ಮುಕ್ಕಣ್ಣ ಶಿವಯೋಗಿಗಾರುತಿ ಬೆಳಗುವೆ ರುದ್ರಾವತಿಗೆ ಆರುತಿ ಬೆಳಗುವೆ ರುದ್ರಾವತಿಗೆ ತೊಡೆ ಮೇಲೆ ಪಾರ್ವತಿ ಜಡಿದಾಗೆ ಗಂಗಮ್ಮ ಎದೆ ಮೇಲೆ ಶಾರ್ಪವು ರುದ್ರಾವತಿಗೆ ಏಸೆ ಸ್ತ್ರೀ ಏಸೇನಲ್ಲ ಬಸವಣ್ಣ ತಾನೇ ಬಲ್ಲ ಅವರ ಮೈಮಾದಾರಿ ತಿಳಿಯಣಿಲ್ಲೇನ ಅವರ ಮೈಮಾದಾರಿ ತಿಳಿಯಣಿಲ್ಲೇನ ಆರುತಿ ಬೆಳಗುವೆ